ಸ್ವಾಗತ ಸ್ನೇಹಿತರೆ, ಇನ್ವೆಸ್ಟ್ ಕರ್ನಾಟಕ ಚಾನಲ್ಗೆ. ಕಷ್ಟವಾಗಿರುವಂಥ ಸ್ಟಾಕ್ ಮಾರ್ಕೆಟ್ ಟಾಪಿಕ್ಗಳನ್ನ ಈಸಿ ರೀತಿಯಲ್ಲಿ ಎಕ್ಸಾಂಪಲ್ ಮುಖಾಂತರ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡುವಂಥ ಒಂದು ಚಾನಲ್ ಇನ್ವೆಸ್ಟ್ ಕರ್ನಾಟಕ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಈ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಟಾಪಿಕ್ ಬಂದು ಇಂಡೆಕ್ಸ್ ಫಂಡ್. ನಾನು ನನ್ನ ಫ್ರೆಂಡ್ಸ್ಗಳಿಗೆ ಒಂದ್ಸಾರಿ ಕ್ವಶನ್ ಕೇಳಿದೆ. ಇಲ್ಲಿ ತೋರಿಸ್ತಾ ಇರುವಂಥ ಯಾವ ಕಂಪನಿಗಳು ಮುಂದೆ 10-15 ವರ್ಷಗಳಲ್ಲಿ ತುಂಬ ಸಖತ್ತಾಗಿ ಹೆಸರು ಮಾಡುತ್ತೆ, ಅದು ತುಂಬ ಸಖತ್ತಾಗಿ ಸ್ಟಾಕ್ ಪ್ರೈಸ್ಗಳು ಅಥವಾ ಶೇರ್ ಪ್ರೈಸ್ ಏನಿರುತ್ತೆ, ವ್ಯಾಲ್ಯೂ ಆಫ್ ದ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ. ಕೆಲವೊಬ್ಬರು ರಿಲಯನ್ಸ್ ಅಂದರು, ಕೆಲವೊಬ್ಬರು HDFC ಅಂದರು, ಇನ್ನೂ ಒಂದಷ್ಟು ಜನ ಬೇರೆ ಬೇರೆ ಕಂಪನಿಗಳ ಹೆಸರು ಹೇಳಿದ್ರು. ಬಟ್ ಆದರೆ ಸ್ವಲ್ಪ ಜನ ಮಾತ್ರ ಸೆನ್ಸೆಕ್ಸ್ ಅಥವಾ ನಿಫ್ಟಿ ಅಂತ ಹೇಳಿದ್ರು. ಇದೊಂಥರ ಕೇಳಕ್ಕೆ ಮಜಾ ಇದೆ, ಯಾಕೆಂದ್ರೆ ನೀವೊಂದ್ಸಾರಿ ಹಿಸ್ಟ್ರಿನ ನೋಡಿ, ತುಂಬಾನೇ ಕಷ್ಟ ಕಂಡ್ರೆ ಒಂದು ಸ್ಟಾಕ್ ಪ್ರೈಸ್ ಹಿಂಗೆ ಇರುತ್ತೆ ಫ್ಯೂಚರಲ್ಲಿ ಅಥವಾ ರೈಸ್ ಆಗ್ತಾನೆ ಇರುತ್ತೆ ಅನ್ನೋದು ತುಂಬಾನೇ ಕಷ್ಟ ಇದೆ. ಇವತ್ತಿನ ಗೆಲ್ಲೋ ಕುದುರೆಗಳು ಮುಂದೆ ಒಂದಿನ ಸೋಲೋ ಕುದುರೆ ಆಗುತ್ತೆ, ಇವತ್ತಿನ ಸೋಲೋ ಕುದುರೆಗಳು ಒಂದಿನ ಗೆಲ್ಲೋ ಕುದುರೆ ಆಗ್ಬೋದು. ಇವತ್ತು ಸೋತಿದೆ ಅಂತ ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡದೇ ಇರ್ಬೋದು, ಬಟ್ ಅದೊಂದಿನ ಗೆದ್ದಾಗ ಎಲ್ಲರೂ ನೋಡಿ ಆಶ್ಚರ್ಯ ಪಡ್ತಾರೆ. ಸುಮಾರು ಜನ ಯೂಟ್ಯೂಬರ್ಸ್ ಹೇಳ್ತಾರಲ್ಲ, ನೀವೇನಾದರೂ 2001ರಲ್ಲಿ ನೀವು ಈ ಒಂದು ಸ್ಟಾಕ್ನ ಪರ್ಚೇಸ್ ಮಾಡಿದ್ರೆ ಇವತ್ತು ನಿಮಗೆ 2 ಕೋಟಿ 3 ಕೋಟಿ ಅಂತ. ಯಾವನಿಗೆ ಗೊತ್ತಿತ್ತು ಆ ಸ್ಟಾಕ್ ಹಂಗೆ ಹೋಗುತ್ತೆ ಅಂತ? ಇವತ್ತು ಅಷ್ಟೇ ಯಾವುದೋ ಒಂದು ಮೂಲೆಯಲ್ಲಿ ಇದ್ದಿರುವಂಥ ಸ್ಟಾಕ್ಗಳು ಮುಂದೆ ಲಕ್ಷಾಂತರ ರೂಪಾಯಿ ವ್ಯಾಲ್ಯೂ ಬಾಳ್ಬಹುದು. ಒಂದು ಕಂಪನಿ ಬೆಳೆಯೋಕ್ಕೆ ಅಥವಾ ಬೀಳಕ್ಕೆ ಕಾರಣಗಳಿಗೂ ತುಂಬ ಇದೆ. ಫ್ಯಾಕ್ಟರ್ಸ್ ಅಂತ ಕರೀತಾರೆ ಅದನ್ನ. ಲೈಕ್ ಟೆಕ್ನಾಲಜಿ, ಒಂದು ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಾಗ ಆ ಕಂಪನಿಗೆ ತುಂಬ ಹೆಸರು ಬಂದು ಸ್ಟಾಕ್ ಪ್ರೈಸ್ಗಳು ಅಥವಾ ಒಂದು ಮಾರ್ಕೆಟ್ ವ್ಯಾಲ್ಯೂನೇ ಜಾಸ್ತಿ ಆಗಿ ಶೇರ್ಗಳ ರುಪೀಸ್ ವ್ಯಾಲ್ಯೂ ಏನಿರುತ್ತೆ ಅದು ಜಾಸ್ತಿ ಆಗ್ಬೋದು. ಅಥವಾ ಮ್ಯಾನೇಜ್ಮೆಂಟಲ್ಲಿ ಏನಾದರೂ ಚೇಂಜ್ ಆದಾಗ, ಈಗ ನಾರಾಯಣ ಮೂರ್ತಿ ಇರ್ತಾರೆ ಇನ್ಫೋಸಿಸಲ್ಲಿ, ಅವರು ಸಡನ್ ಆಗಿಬಿಟ್ಟು ಬೇರೆಯವ್ರಿಗೆ ಒಂದು ಕಂಪನಿನ ಹ್ಯಾಂಡ್ ಓವರ್ ಮಾಡಿದಾಗ, ಲೈಕ್ ಈಗ ಟ್ವಿಟರ್ ಆಗಿದೆ ನೋಡಿ, ಟ್ವಿಟರ್ ಇಲಾನ್ ಮಾಸ್ಕ್ ಬಂದರು, ಈಗ ಏನಾದರೂ ಚೇಂಜಸ್ ಆಗಿರ್ತದೆ. ಹಾಗೆ ಗೌರ್ಮೆಂಟ್ ಪಾಲಿಸೀಸ್ಗಳಲ್ಲಿ ಏನಾದರೂ ಚೇಂಜಸ್ ಆದಾಗ ವ್ಯತ್ಯಾಸಗಳಾಗಿರ್ಬೋದು. ಆ್ಯಂಡ್ ಮೋಸ್ಟ್ ಎಫೆಕ್ಟೆಡ್ ಅಂದರೆ ಕನ್ಸ್ಯೂಮರ್ ಪ್ರಿಫರೆನ್ಸು. ಕನ್ಸ್ಯೂಮರ್ಗೆ ಆ ಪ್ರಾಡಕ್ಟ್ಗಳು ಇಷ್ಟ ಆಗ್ತಾ ಇಲ್ಲ, ಲೈಕ್ ಆಯ್ತಾ ಇಲ್ಲ ಅಂದಾಗ ಒಂದು ಕಂಪನಿ ವ್ಯಾಲ್ಯೂ ಏನಿರುತ್ತೆ ಡೌನ್ ಆಗ್ತಾ ಬರ್ಬೋದು. ಮತ್ತು ಹೊಸ ಹೊಸ ಕಾಂಪಿಟೇಷನ್ಗಳು ಹುಟ್ಕೊಂಡಾಗ ಹಳೆ ಕಾಂಪಿಟೇಷನ್ ಮಕ್ಕಡೆ ಮಲಗಬಹುದು. ಲೈಕ್ ವಿವೋ, ಓಪೋ ನೋಡ್ಬೋದು ಟ್ರೆಂಡಿಂಗಲ್ಲಿರುವಂಥದ್ದು. ಬಟ್ ಆದರೆ ಒಂದು ಸಮಯದಲ್ಲಿ MI ಇತ್ತು, ಸ್ಯಾಮ್ಸಂಗ್ ಇತ್ತು. ಈ ಒಂದು ಪ್ಲೇಸಲ್ಲಿ ಸುಮಾರು ಫ್ಯಾಕ್ಟರ್ಗಳು ಒಂದು ಕಂಪನಿಗೆ ಎಫೆಕ್ಟ್ ಮಾಡ್ಬೋದು. ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು ಹೆಂಗೆ ಗೇಜ್ ಮಾಡೋಕ್ಕಾಗುತ್ತೆ ಹೇಳಿ, ಒಂದು ಕಂಪನಿ ಹಿಂಗೆ ಇರುತ್ತೆ ಟಾಪಲ್ಲಿ ಯಾವಾಗ್ಲೂ ಅಂತ. ಇದನ್ನೆಲ್ಲ ನೋಡ್ಬಿಟ್ಟು ನಿಮ್ಗೊಂದ್ಸರಿ ತಲೆಗೆ ಹುಳ ಹೋಗಿರುತ್ತೆ. ಇದನ್ನೆಲ್ಲ ನಂಬ್ಕೊಂಡು ನಾವು ಹೆಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗೋಕ್ಕಾಗುತ್ತೆ? ಯಾಕೆ ಅಂದರೆ ಯಾರ ಕೈಲೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಹೆಂಗಿರುತ್ತೆ ಫ್ಯೂಚರ್ ಅಂತ. ಈಗ ನಿಮ್ಮ ತಲೆಯಲ್ಲಿ ಒಂದು ಉಳಿಯುವಂಥ ಪ್ರಶ್ನೆ ಏನು ಅಂದರೆ, ಇಷ್ಟೊಂದೆಲ್ಲ ಡಿಸ್ಅಡ್ವಾಂಟೇಜ್ ಹೇಳಿದ್ರಲ್ಲ, ಹೆಂಗ್ರಿ ಪ್ರಿಡಿಕ್ಟ್ ಮಾಡೋದು ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಕೇಳ್ಬೋದು. ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಿಮಗೆ ಗುಡ್ ನ್ಯೂಸ್ ಇದೆ, ನೀವು ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು ಅಂತ. ನೋಡಿ, ನಾವು ಯಾವ ಒಂದು ಕಂಪನಿ ಪರನೂ ಅಲ್ಲ. ಈಗ ನನಗೆ ರಿಲಯನ್ಸೇ ಬೇಕು, ಏನು ನಮ್ಮ ತಾತೊಂದಲ್ಲ ರಿಲಯನ್ಸು, ನಂಗೆ ರಿಲಯನ್ಸೇ ಬೇಕು, ನನಗೆ ಇನ್ಫೋಸಿಸೇ ಬೇಕು, ನನಗೆ ಅದೇ ಬೇಕು ಇದೇ ಬೇಕು ಅಂತ. ನಾವೆಲ್ಲ ಹ್ಯೂಮನ್ಸ್ ಹೆಂಗೆ ಅಂದರೆ, ಯಾವ ಕಂಪ್ನಿ ಚೆನ್ನಾಗಿರುತ್ತೋ ಅದಕ್ಕೆ ಜೈ. ಎಲ್ಲರೂ ಅಷ್ಟೇ, ಯಾರು ನಾವು ಒಂದು ಕಂಪ್ನಿಗೆ ಸ್ಟಿಕ್ ಆನ್ ಆಗಿರಲ್ಲ. ಅದಕ್ಕೇ ನಮಗೋಸ್ಕರ ಒಂದು ಗುಡ್ ನ್ಯೂಸ್ ಇದೆ. ಈ ಥರ ನೀವು ಲಾಂಗ್ ಟರ್ಮಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಅದಕ್ಕೆ ಬೇರೆ ದಾರಿನೇ ಇದೆ. ನೀವು ಈ ಥರ ಒಂದೊಂದು ಕಂಪ್ನಿಗೆ ಒಂದು 5 ಶೇರು ಆ ಶೇರು ಈ ಶೇರು ಅಂತ ತೊಗೊಳೋದು ಬೇಕಾಗಿಲ್ಲ. ಆ ಒಂದು ಮಾರ್ಗನೇ ಇಂಡೆಕ್ಸ್ ಫಂಡ್ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಇದೇ ಟಾಪಿಕನ್ನು ಮಾತಾಡಿದ್ದು ಇಂಡೆಕ್ಸ್ ಫಂಡ್ಸ್ ಅಂತ. ಸರಿ, ಹಾಗಾದರೆ ಇಂಡೆಕ್ಸ್ ಫಂಡ್ ಅಂದರೆ ಏನು? ಎಕ್ಸಾಂಪಲ್ ಮುಖಾಂತರ ನೋಡೋಣ. ಸರಿ, ಈಗ ನಿಮ್ಮ ಎಕ್ಸಾಮ್ಗಳು ನಡೀತಿತ್ತಲ್ಲ ಸ್ಕೂಲ್ ಮತ್ತು ಕಾಲೇಜ್ ಟೈಮ್ಗಳಲ್ಲಿ, ಅದನ್ನು ನೆನಪಿಸ್ಕೊಳ್ಳಿ. ತುಂಬ ಕಷ್ಟ ಆಯಿತು, ಲೇಟ್ ನೈಟ್ವರೆಗೂ ಓದಬೇಕು, ಪ್ರಿಪೇರ್ ಆಗಬೇಕು, ಪಾಯಿಂಟ್ಸ್ಗಳನ್ನ ಮಾಡಬೇಕು, ರಿವಿಷನ್ ಮಾಡಬೇಕು. ನಾವೆಲ್ಲರೂ ಕೂಡ ಇಂಥ ಸ್ಟೇಜ್ನ ಪಾಸ್ ಮಾಡೇ ಇರ್ತೀವಿ. ಬಟ್ ಆದರೆ ಒಂದು ಸಿನಾರಿಯೋ ನೆನೆಸ್ಕೊಳ್ಳಿ, ನಿಮಗೆ ಒಂದು ಆಪ್ಷನ್ ಇತ್ತು. ಒಳ್ಳೆ ಸ್ಟೂಡೆಂಟಿಂದ, ಅಂದರೆ ಟಾಪ್ ಸ್ಟೂಡೆಂಟ್ ಅಂತ ಏನಿರ್ತಾನೆ, ತುಂಬ ಸ್ಮಾರ್ಟ್ ಸ್ಟೂಡೆಂಟ್ ಕ್ಲಾಸಲ್ಲಿ, ಅವನ ಹತ್ರ ಆನ್ಸರ್ ಕಾಪಿ ಮಾಡುವಂಥ ಒಂದು ಆಪ್ಷನ್ ಇದೆ ಅಂತ ಎಕ್ಸಾಮ್ನಲ್ಲಿ. ನೀವೇನಾದರೂ ಓದೋಕ್ಕೆ ಚಿಂತೆ ಮಾಡ್ತೀರಾ? ನಿಮ್ಮ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಆದರೆ ನಾನಂತೂ ನಿಜವಾಗೂ ಓದ್ತಾ ಇರಲಿಲ್ಲ. ಈ ಥರ ಆಪ್ಷನ್ ಇದ್ದಿದ್ರೆ ಅಷ್ಟೊಂದು ತಲೆನೂ ಕೆಡ್ಸ್ಕೊತಾ ಇರಲಿಲ್ಲ. ಸೊ ಇಂಡೆಕ್ಸ್ ಫಂಡ್ ಕೂಡ ಹಿಂಗೇನೆ ವರ್ಕ್ ಆಗೋದು. ಥಿಯರಿ ಹೇಳಬೇಕು ಅನ್ನೋದಾದರೆ, ಇದು ಒಂದು ಮ್ಯೂಚುವಲ್ ಫಂಡ್ ಥರ. ಇದ್ರ ಮೇನ್ ಕೆಲಸ ಏನು ಅಂದರೆ ಇಂಡೆಕ್ಸ್ನ ಕಾಪಿ ಮಾಡೋದು ಅಂತ. ಬೈ ದ ವೇ, ನಿಮಗೆ ಇಂಡೆಕ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ, ನಿಫ್ಟಿ ಇಸ್ ಅನ್ ಇಂಡೆಕ್ಸ್, ಸೆನ್ಸಸ್ ಇಸ್ ಅನ್ ಇಂಡೆಕ್ಸ್. ಓವರ್ ಆಲ್ ಮಾರ್ಕೆಟಲ್ಲಿ ಏನಿದೆ ಸ್ಟಾಕ್ಗಳು ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಕೆಲವೊಂದು ಟಾಪ್ 50ನ ರೆಪ್ರೆಸೆಂಟ್ ಮಾಡಿದ್ರೆ, ಕೆಲವೊಂದು ಬ್ಯಾಂಕಿಂಗ್ ಸೆಕ್ಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಂಡೆಕ್ಸ್ ಓವರ್ ಆಲ್ನ ಲೆಕ್ಕ ಇಟ್ಕೊಂಡು ಅದು ಬೆಳೀತಾ ಇರುತ್ತೆ. ಸೆನ್ಸೆಕ್ಸ್ ಇವತ್ತು ಮೇಲೆ ಹೋಗಿದೆ, ಸೆನ್ಸೆಕ್ಸ್ ಬಿದ್ದಿದೆ, ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಅಂತೆಲ್ಲ ಹೇಳ್ತಾರಲ್ಲ, ಇದನ್ನ ಕಾಪಿ ಮಾಡೋ ಕೆಲಸನೇ ಇಂಡೆಕ್ಸ್ ಫಂಡ್ ಮಾಡೋವಂಥದ್ದು. ನಿಫ್ಟಿನ ಎಕ್ಸಾಂಪಲ್ ತೊಗೊಳ್ಳೋಣ, ಯಾಕೆಂದರೆ ಎಲ್ಲರಿಗೂ ನಿಫ್ಟಿ ಗೊತ್ತಿರೋ ಅಂಥದ್ದೇ. ನಿಫ್ಟಿಲಿ ಟಾಪ್ 50 ಸ್ಟಾಕ್ಗಳಿದೆ. ಇಂಡಿಯನ್ ಟಾಪ್ 50 ಸ್ಟಾಕ್ಗಳು ನಿಫ್ಟಿಲಿರುತ್ತೆ. ಸೊ ನಾವೇನಾದರೂ ನಿಫ್ಟಿ ಬೇಸ್ಡ್ ಇಂಡೆಕ್ಸ್ ಫಂಡಲ್ಲಿ ಟ್ರೇಡ್ ಮಾಡ್ತಾ ಇದ್ದೀವಿ ಅಂದರೆ, ಅಥವಾ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ, ನಿಫ್ಟಿ ಇಂಡೆಕ್ಸ್ ಮ್ಯಾನೇಜರ್ ಏನಿರ್ತಾರೆ ಆ ಒಂದು ಇಂಡೆಕ್ಸ್ ಫಂಡ್ನ, ನಿಫ್ಟಿ ಎಷ್ಟು ಸ್ಟಾಕ್ಗಳನ್ನ ಇಟ್ಕೊಂಡಿರುತ್ತೆ. ನಿಫ್ಟಿ ಏನು ಒಂದೇ ಸ್ಟಾಕ್ನ ಇಟ್ಕೊಂಡಿರಲ್ಲ, ಅದು ಎಷ್ಟು ಸ್ಟಾಕ್ ಇಟ್ಕೊಂಡಿರುತ್ತೆ, ಡಿಫ್ರೆಂಟ್ ಸ್ಟಾಕ್ಗಳು, ಅದನ್ನು ಕಾಪಿ ಮಾಡೋವಂಥದ್ದು ಅಷ್ಟೇ. ನಿಫ್ಟಿ ಅವಾಗ ಚೇಂಜ್ ಮಾಡ್ಬೋದು, ಅದಕ್ಕೆ ಇಷ್ಟ ಬಂದಿದ್ದು ಟಾಪ್ 50ನ ಮಾತ್ರ ಅದು ಇಟ್ಕೊಳೋದು. ಈಗ ರಿಲಯನ್ಸ್ ಇರುತ್ತೆ, ನಾಳೆ ದಿನ ಅದು ಟಾಪ್ 50 ಇಲ್ಲ ಅಂದರೆ ರಿಲಯನ್ಸ್ನ ಮಿಸ್ ಆಗುತ್ತೆ, ತಗೊಳಲ್ಲ. ಸೊ ನಿಫ್ಟಿನ ಕಾಪಿ ಮಾಡೋದು, ಕಣ್ಣು ಮುಚ್ಕೊಂಡು ಅದನ್ನು ಕಾಪಿ ಮಾಡ್ತಾ ಇರುತ್ತೆ. ಇದ್ರ ಕೆಲಸ ಬೇರೆ ಏನೂ ಇಲ್ಲ ಇಂಡೆಕ್ಸ್ ಫಂಡ್ದು. ನಿಫ್ಟಿ ಬೇಸ್ ಇಂಡೆಕ್ಸ್ ಫಂಡ್ ಏನಿದೆ, ಇದು ನಿಫ್ಟಿನ ಕಾಪಿ ಮಾಡುತ್ತೆ. ಸಪೋಸ್ ನಿಫ್ಟಿ
ಎವ್ರಿ 6 ಮಂತ್ಸ್ ಕಂಪ್ನಿಗಳನ್ನ ಚೇಂಜ್ ಮಾಡುತ್ತೆ. ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇಲ್ದಿರೋಂಥ ಕಂಪ್ನಿನ ನಿಫ್ಟಿ 50 ತೆಗೆದು ಬಿಸಾಕಿ ಬೇರೆ ಒಂದಷ್ಟು ಹೊಸ ಕಂಪ್ನಿಗಳನ್ನ ಸೇರಿಸ್ಕೊಳುತ್ತೆ ಟಾಪಲ್ಲಿರುವಂಥದ್ದು. ಸೇಮ್ ನಿಫ್ಟಿ ಬೇಸ್ಡ್ ಇಂಡೆಕ್ಸ್ ಫಂಡ್ ಕೂಡ ಇದನ್ನೇ ಮಾಡುತ್ತೆ. ಸೊ ನಿಫ್ಟಿ ಬೇಸ್ಡ್ ಫಂಡ್ ಮ್ಯಾನೇಜರ್ ಏನಿರ್ತಾರೆ ಇವ್ರು ಇದನ್ನೇ ಮಾಡಬೇಕು. ನಿಫ್ಟಿ ಏನು ಮಾಡುತ್ತೆ, ನಿಫ್ಟಿ ಯಾಕೆ ಮಾಡ್ತಿದೆ ಅಂತ ಕೇಳಂಗಿಲ್ಲ, ನಿಫ್ಟಿ ಏನು ಮಾಡುತ್ತೆ ಅದನ್ನೇ ಮಾಡಬೇಕು. ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ನೆನಪಿಸ್ಕೊಳ್ಳಿ. ಟಾಪ್ ಸ್ಟೂಡೆಂಟ್ ಇರ್ತಾನೆ, ಅವ್ನು ಹಿಂದೆ ಕೂತ್ಕೊಂಡಿರ್ತಾರೆ, ಎಕ್ಸಾಮ್ ಬರೀತಾ ಇರ್ತೀರಾ, ಅವ್ನು ಏನು ಎಕ್ಸಾಮಲ್ಲಿ ಬರೀತಾನೆ ಅದನ್ನೇ ಫಾಲೋ ಮಾಡ್ತೀರಾ ನೀವು. ಯಾಕೆಂದರೆ ನೀವು ಬಿಲೀವ್ ಮಾಡಿಬಿಟ್ಟಿದ್ದೀರಾ ಅವ್ನು ಚೆನ್ನಾಗಿ ಓದ್ತಾನೆ ಅಂತ. ಅವ್ನು ಏನೇ ಬರೆದ್ರು ನೀವು ಅದನ್ನು ಕಾಪಿ ಮಾಡ್ತೀರಾ. ಬಟ್ ಆದರೆ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ, ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಅಂತ. ಇವರ ಕೆಲಸ ಏನು ಅಂದರೆ ಆ ಫಂಡ್ ಮ್ಯಾನೇಜರ್ ಇರ್ತಾರಲ್ಲ, ಆ ಫಂಡ್ ಮ್ಯಾನೇಜರು ಹುಡುಕ್ಬೇಕು ಕೂತ್ಕೊಂಡು ಯಾವ್ಯಾವ ಸ್ಟಾಕ್ಗಳನ್ನ ನಾವು ಚೂಸ್ ಮಾಡಬೇಕು ಈ ಒಂದು ವರ್ಷಕ್ಕೆ ಅಥವಾ ಈ ಒಂದು ಸ್ವಲ್ಪ ದಿನಕ್ಕೆ ತುಂಬ ಬೆಳೆಯುವಂಥ ಸ್ಟಾಕ್ಗಳನ್ನ ಅಂತ. ಫ್ಯೂಚರ್ನ ನೋಡಬೇಕಾಗುತ್ತೆ, ಆ ಒಂದು ಕಂಪನಿಗಳ ಡೇಟಾಗಳನ್ನ ನೋಡಬೇಕಾಗುತ್ತೆ. ಪ್ರಾಫಿಟ್ ಹೆಂಗಿದೆ, ಲಾಸ್ಟ್ ಕ್ವಾರ್ಟರ್ ಪ್ರಾಫಿಟ್ ಹೆಂಗಿದೆ, ಲಾಸ್ಟ್ 5 ಇಯರ್ ಪ್ರಾಫಿಟ್ ಹೆಂಗಿದೆ, ಲಾಸ್ಟ್ 3 ಇಯರ್ ಫ್ಯೂಚರ್ ಹೆಂಗಿರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿ ಆ ಕೆಲಸನ ಮಾಡ್ತಾರೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ. ಇದೇನೆ ಒಂದು ಡಿಫ್ರೆನ್ಸ್ ಇರುವಂಥದ್ದು ಇಂಡೆಕ್ಸ್ ಫಂಡ್ ಮ್ಯಾನೇಜರ್ಗೂ ಆಕ್ಟಿವ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗೂ. ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಸ್ವತಃ ಅವನೇ ಹುಡುಕ್ಬೇಕಾಗುತ್ತೆ, ಯಾರ್ದೋ ರೆಫರೆನ್ಸ್ ತೊಗೊಳಂಗಿರಲ್ಲ. ಬಟ್ ಇಲ್ಲಿ ಎಲ್ಲ ರೆಫರೆನ್ಸ್ನ ಒಂದು ಕಂಪನಿಯಿಂದನೇ ತಗೋತಾ ಇರುತ್ತೆ. ಈಗ ನಿಮ್ಗೊಂದು ಪ್ರಶ್ನೆ ಮೂಡಲ್ವಾ ತಲೆಯಲ್ಲಿ, ಹಾಗಾದರೆ ಅವಾಗವಾಗ ಚೆಕ್ ಮಾಡಿಕೊಂಡು ಒಳ್ಳೆ ಕಂಪನಿಗಳನ್ನ ಹುಡುಕಿ ತೆಗಿತಾರೋ ಅಂತ ಆಕ್ಟಿವ್ ಮ್ಯೂಚುವಲ್ ಫಂಡೇ ಬೆಸ್ಟ್ ಆಗುತ್ತಲ್ವಾ, ಸುಮ್ಮನೆ ನಿಫ್ಟಿ ನೋಡ್ಕೊಂಡು ಕಾಪಿ ಮಾಡೋ ಇಂಡೆಕ್ಸ್ ಫಂಡ್ಗಿಂತ ಅಂತ. ಹಂಗೆ ಮಾಡೋದ್ರಿಂದ ನಮಗೆ ಒಳ್ಳೆ ಪ್ರಾಫಿಟ್ ಕೂಡ ಸಿಗುತ್ತಲ್ವಾ. ಹೌದು, ಥಿಯರಿಟಿಕಲಿ ಇದು ಹೇಳೋಕ್ಕೆ ಕರೆಕ್ಟ್ ಆಗಿದೆ ಮತ್ತು ಪ್ರಾಫಿಟ್ ಬರುವಂಥದ್ದೇ. ಬಟ್ ಆದರೆ ರಿಯಾಲಿಟಿ ಬೇರೆ ಇರುತ್ತೆ. ಇದನ್ನು ನಾನು ಹೇಳಿದ್ರೆ ಸುಮಾರು ಜನ ಒಪ್ಪಲ್ಲ, ಬಟ್ ಆದರೆ ಇದು ಸತ್ಯ. ತುಂಬ ಕಡಿಮೆ ಮ್ಯೂಚುವಲ್ ಫಂಡ್ಸ್ಗಳು ತನ್ನ ಬೆಂಚ್ ಮಾರ್ಕ್ ಅಂದರೆ ತನ್ನ ಒಂದು ರೆಕಾರ್ಡ್ ಏನಿರುತ್ತೆ, ಪ್ರೀವಿಯಸ್ಲಿ ರೆಕಾರ್ಡ್, ಅಥವಾ ಈಗ 15% ರಿಟರ್ನ್ ಒಳ್ಳೆ ರಿಟರ್ನ್ ಅಥವಾ 12% ರಿಟರ್ನ್ ಅನ್ನೋದು ಒಳ್ಳೆ ರಿಟರ್ನ್ ಮ್ಯೂಚುವಲ್ ಫಂಡಲ್ಲಿ, ಅದನ್ನು ಮೀಟ್ ಮಾಡೋಕ್ಕೂ ಕಷ್ಟ ಆಗ್ತಿದೆ ಎಷ್ಟೋ ಮ್ಯೂಚುವಲ್ ಫಂಡ್ಗಳು 6%, 5%, 7% ಅಲ್ಲೇ ಕೂತಿದೆ. ತುಂಬ ಕಮ್ಮಿ, ಬೆರಳೆಣಿಕೆ ಅಷ್ಟು ಮ್ಯೂಚುವಲ್ ಫಂಡ್ಸ್ಗಳು ಅಷ್ಟೇ ತನ್ನ ಬೆಂಚ್ ಮಾರ್ಕನ್ನು ಕ್ರಾಸ್ ಮಾಡ್ತಾರೋ ಅಂಥದ್ದು. ಅದು ವರ್ಷ ಕಮ್ಮಿ ಕೂಡ ಆಗ್ತಿದೆ. ಮತ್ತು ಇಂಡೆಕ್ಸ್ ಪ್ರೊವೈಡ್ ಮಾಡ್ತಾ ಇರುವಂಥ ರಿಟರ್ನ್ನ ಬೀಟ್ ಮಾಡೋಕ್ಕಾಗ್ತಾ ಇಲ್ಲ ಕನ್ಸಿಸ್ಟೆನ್ಸ್ ಬೇಸ್ ಮೇಲೆ. ಡೇಟಾನ ನೋಡಿದ್ರೆ ಕರೆಕ್ಟಾಗಿ 70-80% ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ ಅಂತ ಏನಿದೆ, ಈ ಒಂದು ಮ್ಯೂಚುವಲ್ ಫಂಡ್ಸ್ ಇಂಡೆಕ್ಸ್ ಬೆಂಚ್ ಮಾರ್ಕ್ ಏನಿರುತ್ತೆ, ಆವ್ರೇಜ್ ರಿಟರ್ನ್ ಇಂಡೆಕ್ಸ್ ಬೆಂಚ್ ಮಾರ್ಕ್, ಅದನ್ನು ಬೀಟ್ ಮಾಡೋಕ್ಕೂ ಕಷ್ಟ ಆಗಿದೆ. ಮತ್ತು ಈ ಒಂದು ಮ್ಯೂಚುವಲ್ ಫಂಡ್ಗಳಲ್ಲಿ ಮ್ಯಾನೇಜರ್ಸ್ಗಳಿಗೆ ಫೀಸ್ ಕೊಡಬೇಕಾಗುತ್ತೆ. ಅವರು ನಿಮ್ಮ ಫಂಡ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ, ಯಾವಾಗ ಬೇಕೋ ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ. ಅವರಿಗೆ ಹೆಚ್ಚು ಸ್ಟ್ರೆಸ್ ಇರುತ್ತೆ ಮತ್ತು ಆ ಒಂದು ಹೆವಿ ಕೆಲಸ ಇರುತ್ತೆ. ಆ ಒಂದು ಕೆಲಸಕ್ಕೆ ನಾವು ಫೀಸ್ ಅಂತ ಪೇ ಮಾಡಬೇಕಾಗುತ್ತೆ. ಅದು ಹೈ ಫೀಸ್ ಆಗಿರುತ್ತೆ ಇಂಡೆಕ್ಸ್ ಫಂಡ್ಗಳಿಗಿಂತ. ಇಂಡೆಕ್ಸ್ ಫಂಡ್ ಮ್ಯಾನೇಜರ್ಗಳಿಗೆ ಇದೆಲ್ಲ ಇರಲ್ಲ. ಯಾಕೆ ಅಂದರೆ ಅವ್ರಿಗೇನು ತಲೆ ಕೆಡಿಸ್ಕೊಳೋದು ಇರಲ್ವಲ್ಲ, ಜಸ್ಟ್ ಕಾಪಿ ಮಾಡ್ತಾ ಇರ್ತಾರೆ ಅಲ್ಲಿಂದ. ಇವಾಗ ನಿಮ್ಮಲ್ಲೇ ನಿಮ್ಗೊಂದು ಕ್ವಶನ್ ಮೂಡ್ಬೋದು, ಇಷ್ಟೊಂದೆಲ್ಲ ಐ ಫೀಸ್ ಕೊಟ್ಟು ಮ್ಯೂಚುವಲ್ ಫಂಡ್ಗಳಿಗೆ ಏನಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು? ಇಂಡೆಕ್ಸ್ ಫಂಡ್ಗಳಲ್ಲೇ ಬೆಟರ್ ರಿಟರ್ನ್ ಬರಬೇಕಾದ್ರೆ, ಚೀಪ್ ಪ್ರೈಸ್ ಇರಬೇಕಾದ್ರೆ ಅಥವಾ ಚೀಪ್ ಫೀಸ್ ಇರಬೇಕಾದ್ರೆ ಅಲ್ಲೇ ಇರ್ಬೋದಲ್ಲ? ಹೌದು, ಇರ್ಬೋದು. ಇದಕ್ಕೇನೆ ರೀಸೆಂಟ್ ಸ್ಟ್ಯಾಟಿಸ್ಟಿಕ್ನ ನೋಡಿದ್ರೆ ಇಂಡೆಕ್ಸ್ ಫಂಡ್ ತೊಗೊಳೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇಂಡಿಯಾದಲ್ಲಷ್ಟೇ ಅಲ್ಲ, ವರ್ಲ್ಡಲ್ಲೂ ಕೂಡ. ಆಲ್ರೆಡಿ US ಮಾರ್ಕೆಟ್ಗಳಲ್ಲಿ ಈ ಒಂದು ಇಂಡೆಕ್ಸ್ ಪರ್ಚೇಸ್ ಮಾಡೋರು ಅಥವಾ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋರು ತುಂಬ ಜಾಸ್ತಿ ಇದೆ. ನಮ್ಮ ಇಂಡಿಯಾದಲ್ಲಿ ಇಂಡೆಕ್ಸ್ 2012 ಬರೀ 1% ಅಷ್ಟೇ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು, ಈಗಿನ ಡೇಟಾ ಪ್ರಕಾರ 12%, 13% ಬಂದಿದೆ. ಫ್ಯೂಚರಲ್ಲಿ ಇನ್ವೆಸ್ಟರ್ಸ್ಗಳು ಇನ್ನೂ ಜಾಸ್ತಿನೂ ಮಾಡ್ತಾರೆ. ಓಕೆ, ಈಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾಯಿತು. ಇಂಡೆಕ್ಸ್ ಫಂಡ್ನ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ಗಳನ್ನ ನೋಡೋಣ ಬ್ರೀಫಾಗಿ. ಅಡ್ವಾಂಟೇಜ್ಗಳು ತುಂಬ ಸಿಂಪಲ್ ಆಗಿವೆ ನೋಡಿ. ಇಂಡೆಕ್ಸ್ ಫಂಡ್ನ ಹಣೆ ಬರ ಯಾವುದೋ ಒಂದು ಕಂಪ್ನಿಗೆ ಸೀಮಿತವಾಗಿರಲ್ಲ. ಅಕಸ್ಮಾತ್ ಯಾವುದೋ ಒಂದು ಕಂಪನಿ ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಈಗ ಇನ್ಫೋಸಿಸ್ ಕಂಪನಿ ತನ್ನ ಪ್ರಾಫಿಟ್ನೆಲ್ಲ ಕಮ್ಮಿ ಮಾಡ್ಕೋತು ಅಂದ್ಕೊಳ್ಳಿ, ಟಾಪ್ 50 ತೆಗೆದಾಕುತ್ತೆ, ಬೇರೆ ಕಂಪ್ನಿನ ಹಾಕೊಳುತ್ತೆ, ಯಾವುದು ಚೆನ್ನಾಗಿರುತ್ತೋ ಆ ಕಡೆ ಹೋಗ್ತಾ ಇರುತ್ತೆ ಇಂಡೆಕ್ಸ್. ಸೊ ಅದೇ ಥರನೇ ಇಂಡೆಕ್ಸ್ ಫಂಡ್ ಮ್ಯಾನೇಜರ್ ಕೂಡ ಇಂಡೆಕ್ಸ್ನ ಕಾಪಿ ಮಾಡ್ತಾರೆ. ಎರಡನೇ ಅಡ್ವಾಂಟೇಜ್ ಏನು ಅಂದರೆ, ತುಂಬ ಕಮ್ಮಿ ಫೀಸ್ನ ಪೇ ಮಾಡ್ತೀವಿ. ಆಪರೇಷನ್ ಕಾಸ್ಟ್ ಅಂತ ಏನಿರುತ್ತೆ, ಒಂದು ಮ್ಯೂಚುವಲ್ ಫಂಡ್ನ ಮ್ಯಾನೇಜ್ ಮಾಡ್ಬೇಕಾದ್ರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿರೋ ಥರ ಇದೊಂದು ಥರ ಮ್ಯೂಚುವಲ್ ಫಂಡ್ ಅಷ್ಟೇ, ಫುಲ್ ಮ್ಯೂಚುವಲ್ ಫಂಡ್ ಅಲ್ಲ. ಈ ಒಂದು ಮ್ಯೂಚುವಲ್ ಫಂಡ್ನ ಮ್ಯಾನೇಜ್ ಮಾಡಬೇಕಾದ್ರೆ ಇದಕ್ಕೆ ಒಬ್ಬರು ಮ್ಯಾನೇಜರ್ ಇರಬೇಕಾಗುತ್ತೆ, ಫಂಡ್ ಮ್ಯಾನೇಜರ್ ಅಂತ. ಇಂಥವ್ರಿಗೆ ನಾವು ಫೀಸ್ ಕೊಡಬೇಕಾಗುತ್ತೆ, ಅದು ತುಂಬ ಕಮ್ಮಿ ಇರುತ್ತೆ ಇಂಡೆಕ್ಸ್ ಫಂಡ್ಗಳಲ್ಲಿ. ಆ್ಯಂಡ್ ಮೂರನೇ ಅಡ್ವಾಂಟೇಜು ಗುಡ್ ರಿಟರ್ನ್. ಯಾಕೆಂದರೆ ಏನೇ ಆಗಲಿ ಓವರ್ ಆಲ್ ಪ್ರತಿ ವರ್ಷ ಇಂಡೆಕ್ಸ್ ತನ್ನ ಹೈಟ್ನ ರೀಚ್ ಮಾಡ್ಕೊಂಡು ಹೋಗ್ತಾನೆ ಇರುತ್ತೆ, ಹೊಸ ಅದನ್ನ ರೀಚ್ ಮಾಡ್ತಾನೆ ಇದೆ. ಓಕೆ, ಈಗ ಡಿಸ್ಅಡ್ವಾಂಟೇಜಿಗೆ ಬರೋಣ. ಏನೇನು ಅನಾನುಕೂಲಗಳಿದೆ ಈ ಒಂದು ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅನ್ನೋದಾದ್ರೆ, ಮೊದಲನೇ ಡಿಸ್ಅಡ್ವಾಂಟೇಜ್, ಇದಕ್ಕೆ ಪ್ರೊಟೆಕ್ಷನ್ ಇಲ್ಲ. ಹಾಗಾದ್ರೆ ಏನಿದು? ಸಪೋಸ್ ಫುಲ್ ಮಾರ್ಕೆಟೇ ಡೌನ್ ಬರ್ತಿದೆ ಅಂತ ಇಟ್ಕೊಳ್ಳಿ, ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಇಂಡೆಕ್ಸ್ ಫಂಡ್ಗಿಂತ ಮ್ಯಾನೇಜರ್ಗಳು ಏನು ಮಾಡ್ತಾರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಅವ್ರಿಗೆ ಎಲ್ಲ ರೈಟ್ ಕೊಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಆ ಎಲ್ಲ ಫಂಡ್ನ ತಗೊಂಡು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು,
ಅಥವಾ ಅವರು ಹೆಡ್ಜ್ ಅಂತ ಮಾಡ್ತಾರೆ. ಹೆಡ್ಜಿಂಗ್ ಅಂದರೆ ಒಂದು ಪೋರ್ಟ್ಫೋಲಿಯೋ ಏನು ಇನ್ವೆಸ್ಟ್ ಮಾಡಿರ್ತಾರೆ ಅದ್ರ ಅಗೇನ್ಸ್ಟ್ ಹೆಡ್ಜ್ ಮಾಡ್ಬೋದು, ಅಥವಾ ಆ ಒಂದು ಪೋರ್ಟ್ಫೋಲಿಯೋನ ರೀಬ್ಯಾಲೆನ್ಸ್ ಮಾಡ್ತಾರೆ. ಅಂದರೆ ಡೆಬ್ಸ್ಗೆ ಹಾಕುವಂಥದ್ದು, ಯಾವುದಾದ್ರೂ ಬಾಂಡ್ಗಳನ್ನ ಪರ್ಚೇಸ್ ಮಾಡುವಂಥದ್ದು, ಗೋಲ್ಡ್ಗಳನ್ನ ಪರ್ಚೇಸ್ ಮಾಡುವಂಥದ್ದು ಫಾಲ್ ಆಗಬೇಕಾದ್ರೆ ಮತ್ತೆ ತೊಗೊಂಡೋಗಿ ಅವರು ಶೇರ್ಸ್ಗೆ ಹಾಕ್ತಾರೆ. ಈ ಥರ ಎಲ್ಲ ತುಂಬ ಒಂದು ಬೇರೆ ಬೇರೆ ದಾರಿಗಳಿದೆ ಪ್ರೊಟೆಕ್ಟ್ ಮಾಡೋಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ಲಾಂಗ್ ಟರ್ಮ್ಗೆ. ಬಟ್ ಆದರೆ ಇಂಡೆಕ್ಸ್ ಫಂಡ್ ಮ್ಯಾನೇಜರ್ ಇದನ್ನ ಯಾವುದು ಮಾಡೋಕ್ಕಾಗಲ್ಲ. ಈ ಒಂದು ಓವರ್ ಆಲ್ ಮಾರ್ಕೆಟ್ ಬೀಳ್ತಿದ್ರು ಇಂಡೆಕ್ಸ್ನ ಫಾಲೋ ಮಾಡಲೇಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಶಾರ್ಟ್ ಟರ್ಮ್ಗೆ ಇಂಡೆಕ್ಸ್ ಫಂಡ್ ಅನ್ನೋದು ತುಂಬ ವಾಲಿಟಿಲಿಟಿ ಜಾಸ್ತಿ ಇರುತ್ತೆ, ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ ಅಷ್ಟೇ. ಇಷ್ಟೆಲ್ಲ ನೋಡಿದ್ಮೇಲೆ ನಿಮಗೆ ಕಾಡೋ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಅಂತಲ್ಲ, ಇನ್ವೆಸ್ಟ್ ಮಾಡಬಹುದಾ ಇಂಡೆಕ್ಸ್ ಫಂಡ್ಗಳಲ್ಲಿ ಅನ್ನೋದು. ಡೆಫಿನೆಟ್ ಆಗಿ ಎಸ್ ಮಾಡಿ. ನನ್ನ ಕೇಳೋದಾದ್ರೆ ನೀವು ಮಾಡಲೇಬೇಕು ಕಣ್ರಿ. ಅನ್ಲೆಸ್ ಅಂದರೆ ನೀವು ಯಾವ ಕೇಸಲ್ಲಿ ಮಾಡಬಾರ್ದು ಅನ್ನೋದಾದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಮಾಡಬೇಡಿ. ಯಾಕಂದರೆ ವಾಲಿಟಿಲಿಟಿ ಜಾಸ್ತಿ ಇರುತ್ತೆ. ಈಗ ಬೇರೆ ಮಾರ್ಕೆಟ್ ತುಂಬ ಹೈಯಲ್ಲಿದೆ. ಇನ್ ಕೇಸ್ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗಿ ಮಾರ್ಕೆಟ್ ಏನಾದರೂ ಡೌನ್ ಬಂದರೆ ನಿಮಗೆ ಎಫೆಕ್ಟ್ ಆಗುತ್ತೆ. ಬಟ್ ನೀವು ಇನ್ವೆಸ್ಟ್ ಮಾಡ್ತೀನಿ ಈಗ ಲಾಂಗ್ ಟರ್ಮ್ವರೆಗೂ ನಾನು ಏನು ಮಾತಾಡಲ್ಲ ಅನ್ನೋದಾದರೆ ಡೆಫಿನೆಟ್ ಆಗಿ ಒಳ್ಳೆ ಟೈಮ್ ಆ್ಯಂಡ್ ಒಳ್ಳೆ ನಿರ್ಧಾರ ತಗೋತಾ ಇದ್ದೀರಾ. ಯಾವುದೇ ಒಂದು ಕಂಪನಿಗಳನ್ನ ತಲೆ ಕೆಡ್ಸ್ಕೊಳೋದು ಬೇಕಾಗಿಲ್ಲ. ನೀವು ಇಂಡೆಕ್ಸ್ ಇರುತ್ತೆ, ಅದನ್ನು ಕಾಪಿ ಮಾಡ್ಕೊಳುತ್ತೆ, ನೀವು ಯಾವುದೇ ತಲೆ ಕೆಡ್ಸ್ಕೊಳೋದು ಇರಲ್ಲ ಇಲ್ಲಿ. ಪರ್ಸ್ನಲಿ ಹೇಳೋದಾದರೆ ನಾನು ನನ್ನ ಮೆಜಾರಿಟಿ ಅಮೌಂಟ್ನ ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ. ಯಾಕೆಂದರೆ ಲಾಂಗ್ ಟರ್ಮ್ಗಳಲ್ಲಿ ಏನೇ ಆದರೂ ನಿಫ್ಟಿ ಒಂದಲ್ಲ ಒಂದಿನ ಅಥವಾ ಸೆನ್ಸೆಕ್ಸ್ ಒಂದಲ್ಲ ಒಂದಿನ ತನ್ನ ಹೊಸ ಹೈನ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ. ಇನ್ವೆಸ್ಟರ್ಸ್ ಬರ್ತಾನೆ ಇರ್ತಾರೆ. ದೇರ್ ಇಸ್ ನೋ ಡೌನ್ ಫಾಲ್. ಯಾವುದೋ ಒಂದು ಕಂಪನಿ ಮ್ಯಾನೇಜ್ಮೆಂಟ್ ಚೇಂಜ್ ಆಯಿತು ಅಥವಾ ಏನೋ ಒಂದು ಆಯಿತು ಕೆಳಗಡೆ ಬರುತ್ತೆ ಅನ್ನೋ ಒಂದು ಕಥೆನೇ ಇರಲ್ಲ ಇಲ್ಲಿ. ಇನ್ನೂ ಇಂಡೆಕ್ಸ್ ಫಂಡ್ಗಳನ್ನ ಡೀಟೈಲ್ ಆಗಿ ಮಾತಾಡ್ಬೋದು. ಐ ಥಿಂಕ್ ಈ ವಿಡಿಯೋನೇ ಸ್ವಲ್ಪ ಜಾಸ್ತಿ ಲೆಂತ್ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಮಾಡಿರೋ ಉದ್ದೇಶನೇ ಇಷ್ಟು, ಇಂಡೆಕ್ಸ್ ಫಂಡ್ಗಳನ್ನು ನಮ್ಮ ಇಂಡಿಯಾದಲ್ಲಿ ತುಂಬ ನೆಗ್ಲೆಕ್ಟ್ ಮಾಡಿದ್ದಾರೆ. 2012ರಲ್ಲಿ ನಾನು ಹೇಳ್ದಂಗೆ 1%, ಬಟ್ ಇವಾಗ 12%. 12% ಏನು ಮೇಜರ್ ಅಲ್ಲ, ಬಟ್ ಸೀರಿಯಸ್ಲಿ ಒಳ್ಳೆ ಇನ್ವೆಸ್ಟರ್ ಆಗಬೇಕು ಅಥವಾ ಒಳ್ಳೆ ಹಣನ ಉಳಿತಾಯ ಮಾಡಬೇಕು ಅನ್ನೋದಾದ್ರೆ ಇಂಡೆಕ್ಸ್ ಫಂಡ್ಸ್ ಆರ್ ದ ಬೆಸ್ಟ್ ಅಂಡ್ ಸೇಫೆಸ್ಟ್ ಫಂಡ್ಸ್ ಯು ಕ್ಯಾನ್ ಇನ್ವೆಸ್ಟ್, ಬೆಟರ್ ದ್ಯಾನ್ ಮ್ಯೂಚುವಲ್ ಫಂಡ್ಸ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಶುಭ ದಿನ.